ನಮಸ್ಕಾರ ಎಲ್ಲ ನನ್ನ ಮುಂದೆ ಕಂದಮ್ಮಗಳಿಗೆ. ಈಗ ನಾವು ಸೋಷಿಯಲ್ ಸೈನ್ಸ್ನ ಸ್ಟ್ರಾಟಜಿ ವಿಡಿಯೋಗೆ ಎಂಟ್ರ್ ಆಗೋಣ. ಇಲ್ಲಿವರೆಗೂ ನಾವು ಮಾಡಿರೋ ಚಾಪ್ಟರ್ಸ್ ಆಗಲಿ PYQs ಆಗಲಿ ಇವೆಲ್ಲ ನೀವು ನೋಡಿದ್ದೀರಾ. ನೋಡಿರ್ತಕ್ಕಂಥ PYQsಗಳನ್ನು ನೋಡಿರ್ತಕ್ಕಂಥ ಚಾಪ್ಟರ್ಸ್ಗಳನ್ನು ಸರ್ ನೆನ್ಪಿಟ್ಕೊಳೋದು ಹೇಗೆ ಅನ್ನೋದು ನಾನು ಫಸ್ಟ್ ಸ್ಟ್ರಾಟಜಿ ವಿಡಿಯೋಲ್ಲೇ ಮಾಡಿಕೊಟ್ಟಿದ್ದೀನಿ. ಓಕೆ, ಈಗ ನಾವೇನು ಮಾತಾಡೋಣ, ಸರ್ ಏನು ಓದಬೇಕು, ಎಷ್ಟು ಇಂಪಾರ್ಟೆಂಟ್ ಇದೆ ಈ ಟಾಪಿಕಲ್ಲಿ, ಅಥವಾ ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವುದು ಅನ್ನೋದು ಗೊತ್ತಾದರೆ ಅಲ್ವಾ ಸರ್ ನಾವು ಓದೋದು. ಸುಮ್ಮನೆ ಬ್ಲೈಂಡಾಗಿ ಬುಕ್ಕೆಲ್ಲ ಓದೋಕ್ಕಾಗ್ತದಾ? ಇನ್ನೊಂದು 2 ದಿವಸ ಇದೆ ಅಥವಾ 1 ದಿವಸ ಇದೆ, ಹೇಗೆ ಮಾಡೋದಿದು? ಸಿಂಪಲ್ ಮಕ್ಕಳ, ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಏನು, ನಾನು ಒಂದು ಚಾಪ್ಟರ್ ವೈಸ್ ರಿವಿಷನ್ ಮಾಡಿ. ಚಾಪ್ಟರ್ ವೈಸ್ ನೀವೇನು ರಿವಿಷನ್ ಮಾಡ್ತೀರಾ, ನಿಮ್ಮ ಕ್ಲಾಸ್ ನೋಟ್ಸಲ್ಲಾಗಲಿ ಅಥವಾ ಮಾಡಿರ್ತಕ್ಕಂಥ ವೀಡಿಯೋಸಲ್ಲಾಗಲಿ ನೀವು ರಿವಿಷನನ್ನು ಮಾಡಿ ರಿವೈಸ್ ಮಾಡ್ತಾ 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 ನಿಮಗೆಲ್ಲ ಬರುತ್ತೆ. ಈಗ ಅದ್ಯಾವ ರೂಲ್ಗಳೆಲ್ಲ ಬರುತ್ತೆ, ಈ 4, 7, 12 ಅಂತ ಏನೋ ರೂಲ್ಸ್ ಎಲ್ಲ ತರ್ತಾರೆ. ಆ ರೂಲ್ಸಲ್ಲೆಲ್ಲ ಈಗ ಫಾಲೋ ಮಾಡ್ಕೊಂಡು ಓದೋಕ್ಕಾಗಲ್ಲ. ಇದನ್ನು ನೀವು ಮುಂಚಿಂದಾನೇ ಮಾಡಬೇಕಿತ್ತು. ಬಟ್ ಈಗಿರೋದು ಜಸ್ಟ್ 24 ಗಂಟೆ ಸಮಥಿಂಗ್ ಇದೆ ನಿಮಗೆ. ಈ 24 ಗಂಟೆಯಲ್ಲಿ ಎಷ್ಟು ಓದ್ಬೋದು ಅಷ್ಟು ಮಾತ್ರ ಓದಿ ಸಾಕು. ಚಾಪ್ಟರ್ ವೈಸು ಏನು ಇಂಪಾರ್ಟೆಂಟ್ ಇದೆ ಅದನ್ನು ಮಾತ್ರ ನೋಡ್ಕೊಳ್ಳಿ. PYQs ವಿಡಿಯೋ ಈಗ ತಾನೇ ಮಾಡಿ ಮುಗಿಸಿದ್ದೀನಿ. ಆ ಮಾಡಿರ್ತಕ್ಕಂಥ PYQsನ್ನು ನೀವು ಬೇಗ ಮುಗಿಸಿ. ಓಕೆ, ತದನಂತರ ಚಾಪ್ಟರ್ ವೈಸು ವೀಡಿಯೋಸ್ಗಳಿದೆಯಲ್ಲ ಆ ವೀಡಿಯೋಸನ್ನು ನೋಡಿ. ಹಾಗೆ ಚೈನ್ ಲಿಂಕೇಜ್ ಮೆಥಡ್ ಅಂತ ನಾನೇನು ಹೇಳ್ಕೊಟ್ಟಿದ್ದೀನಿ, ಈಗಾಗಲೇ ಸ್ಟ್ರಾಟಜಿ 1ಅಲ್ಲಿ ನಾವು ಮಾಡಿದ್ದೀವಿ. ಆ ಸ್ಟ್ರಾಟಜಿ 1ಅಲ್ಲಿ ಮಾಡಿರ್ತಕ್ಕಂಥ ವೀಡಿಯೋನ ನೀವು ಇನ್ನೊಂದು ಸರ್ತಿ ನೋಡಿ. ಓಕೆನಾ? ಅರ್ಥ ಆಯ್ತಾ ನಾನು ಹೇಳಿದ್ದು? 1 ಅಲ್ಲ 2 ಸಾರ್ತಿ, 2 ಅಲ್ಲ 3 ಸಾರ್ತಿ, 3ರಿಂದ 4 ಸಾರ್ತಿ ನೋಡಿ. 2x ಇಟ್ಕೊಂಬಿಡಿ ಅಥವಾ 1.5 ಇಟ್ಕೊಳ್ಳಿ. ಇಲ್ಲ ಸರ್ 2x ನಮ್ಗೆ ಆಗಲ್ಲ, ನಮಗೆ 2x ತಲೆಯಲ್ಲಿ ಹೋಗಲ್ಲ ಸರ್, ಅದು ತಲೆ ಮೇಲೆ ಹೋಗುತ್ತೆ ಅನ್ನೋದಾದರೆ 1.5 ಇಡಿ. ಯಾರು ತಡೆದವ್ರು ಯಾರು ನಿಮ್ಮನ್ನು? ಆರಾಮಾಗಿ 1.5 ಇಡಿ, 1-2 ಸಾರ್ತಿ ರಿವೈಸ್ ಮಾಡಿ ಬಂದ್ಬಿಡುತ್ತೆ. ಎಲ್ಲೋಗುತ್ತೆ? ಅಲ್ಲೇ ಬುಕ್ಕಲ್ಲೇ ಇರುತ್ತೆ ಅಲ್ವೇನ್ರಿ, ಬಡ್ ಅಂತ ಹಿಂಗೆ ತಲೆ ಹಿಂಗೆ ಬುಕ್ ಇಟ್ಕೊಂಬಿಡಿ. ಒಂದು ಕೆಲಸ ಮಾಡಿ, ಒಳ್ಳೆ ಟೆಕ್ನಿಕ್ ಹೇಳ್ಕೊಳ್ಳ, ಬುಕ್ಕಿಂಗ್ ಇಟ್ಕೊಂಬಿಡೋದು. ಹಿಂಗೆ ಹೊಡ್ಕೊಂಡ್ರೆ ಎಲ್ಲ ಇರೋದೆಲ್ಲ ಪೂರ್ತಿ ಮೈಂಡಿಗೆ ಬಂದ್ಬಿಡುತ್ತೆ. ಇದು ಬೇಗ ಆಗೋ ಟ್ರಿಕ್ಕು. ಹಾಂ, ಏನಂತೀರೋ? ಓಕೆ, ನೆಕ್ಸ್ಟ್ ಬನ್ನಿ. ಹಿಸ್ಟ್ರಿ, ಜಿಯೋಗ್ರಫಿ, ಬಿಸ್ನೆಸ್ ಸ್ಟಡೀಸು, ಸೋಷಿಯಾಲಜಿ, ಎಕನಾಮಿಕ್ಸ್ ಒಂದು ಬರ್ಕೊಳ್ಳಿ. ಎಕನಾಮಿಕ್ಸ್ 5th ಒಂದೇನು? ಎಕನಾಮಿಕ್ಸ್. ಓಕೆ, ಈ ಎಕನಾಮಿಕ್ಸ್ ಆಗಲಿ, ಸೋಷಿಯಾಲಜಿ ಆಗಲಿ, ಬಿಸ್ನೆಸ್ ಸ್ಟಡೀಸ್ ಆಗಲಿ, ಈ 3 ಏನಿದೆಯಲ್ಲ, ಈ 3 ಕೂಡ ಮೈನರ್ ಟಾಪಿಕ್ಸ್ ಆಗಿರ್ತಾವೆ ನಿಮಗೆ. ಅಂದರೆ ಮೈನರ್ ಅಂದರೆ ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಅಮ್ಮಮ್ಮ ಅಂದರೆ ನಿಮ್ಗೆ 1ರಿಂದ 2 ಕ್ವಶನ್ ಅಥವಾ 3ರಿಂದ 4 ಕ್ವಶನ್ ಬರ್ಬೋದು ಅಷ್ಟೇ. ಬಟ್ ಮೇಜರು 2 ಇದೆಯಲ್ಲ, ಹಿಸ್ಟ್ರಿ ಆಗಲಿ ಜಿಯೋಗ್ರಫಿ ಆಗಲಿ, ಇದೆರಡು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸೊ ಇವೆರಡನ್ನೂ ನೀವು ನೋಡ್ಕೊಳ್ಳಿ. ಅರ್ಥ ಆಯ್ತಾ? ಇವೆರಡರಲ್ಲಿ ಇಂಪಾರ್ಟೆಂಟ್ ಚಾಪ್ಟರ್ಸ್ ನಾನು ಈಗ ಹೇಳ್ತೀನಿ, ಅಷ್ಟು ಮಾತ್ರ ನೀವು ನೋಡಿ ಒಂದು ಸಾರ್ತಿ. ಈ ಇಂಪಾರ್ಟೆಂಟ್ ಟಾಪಿಕ್ಸು ಹಿಸ್ಟ್ರಿದು. ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಈ ಮುಂಚೆ ನಾವು ಮಾಡಿದ್ದೀವಲ್ಲ, ಅಡ್ವೆಂಟ್ ಆಫ್ ಯುರೋಪಿಯನ್ ಒಂದು ಸರ್ತಿ ನೋಡ್ಕೊಳ್ಳಿ. ಯುರೋಪಿಯನ್ಸಲ್ಲಿ ಏನೇನಿದೆ ಮೇಯ್ನು ಕೀ ಪಾಯಿಂಟ್ಸ್ ಇಟ್ಕೋಬೇಕು ನೀವು. ಕಾನ್ಸ್ಟಾಂಟಿನೋಪಲ್ ಇಟ್ಕೋಬೇಕು. ಅಲ್ಲಿಂದ ಈ ಕ್ಯಾಂಪಸ್ಗಳು ಹಾಗೆ ಆಸ್ಟ್ರಲಾಬ್ ಕಂಡಿಡ್ಕೊಂಡು ನಮ್ಮ ಭಾರತಕ್ಕೆ ಸೀರೂಟ್ ಇಟ್ಕೊಂಬರ್ತಾರೆ. ಯಾಕಂದರೆ ಕಾನ್ಸ್ಟಾಂಟಿನೋಪಲ್ನ ಆಟೋಮನ್ ಟರ್ಕ್ಸು ಕ್ಯಾಪ್ಚರ್ ಮಾಡಿರ್ತಾರೆ. ಅಲ್ಲಿ ಟ್ಯಾಕ್ಸಸ್ ಜಾಸ್ತಿ ಆಗ್ತಾರೆ, ಟ್ರೇಡ್ಸ್ ಮಾಡೋದಕ್ಕೆ ಜಾಸ್ತಿ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಸೀರೂಟನ್ನು ಕಂಡಿಡ್ಕೊಂಬರೋದಕ್ಕೆ ಕ್ಯಾಂಪಸ್ ಆಗಲಿ ಆಸ್ಟ್ರಲ್ಯಾಬ್ ಆಗಲಿ ಹಾಗೆ ಬೋಟ್ಗಳನ್ನು ಕಂಡುಹಿಡಿತಾರೆ. ಬೋಟ್ಗಳನ್ನು ಕಂಡುಹಿಡಿದವ್ರು ಯಾರು, ಅದನ್ನು ನೀವು ರಿವೈಸ್ ಮಾಡಬೇಕು. ಓಕೆ, ಹೆನ್ರಿ ದಿ ನ್ಯಾವಿಗೇಟರ್ ಅನ್ನೋನು ಅಲ್ಲಿಂದ ಫಸ್ಟ್ ಸ್ಟಾರ್ಟ್ ಆಗ್ತಾನೆ. ಕೇಪ್ ಆಫ್ ಗುಡ್ ಹೋಪ್ ಅನ್ನೋದನ್ನು ಕಂಡುಹಿಡಿತಾನೆ. ಅಂದರೆ ಒಳ್ಳೆ ಒಂದು ಭರವಸೆ ಇಟ್ಕೊಂಡು ನಾವು ಮುಂದೆ ಹೋಗ್ಬೋದು ಅಂತ. ಅದನ್ನ ಇಟ್ಕೊಂಡು ಇವನು ವಾಸ್ಕೋ ಡಿ ಗಾಮ ಬರ್ತಾನೆ. ಆಫ್ರಿಕಾದ ಕೆಳಗೆ ಟಿಪ್ಪನ್ನು ಇಟ್ಕೊಂಡು ಆ ಕೆಳಗಿಂದ ಕೋಸ್ಟ್ ಲೈನ್ಗಳನ್ನು ಇಟ್ಕೊಂಡು ಕೇರಳದ ಕಲ್ಲುಕೋಟೆ ಕಪ್ಪಾಡಿಗೆ ಎಂಟ್ರ್ ಕೊಡ್ತಾನೆ. ಅಲ್ಲಿ ಜಾಮೋರಿನ್ ವೆಲ್ಕಮ್ ಮಾಡ್ತಾನೆ. ಅಲ್ಲಿಂದ ಮಸಾಲೆ ಪದಾರ್ಥಗಳಲ್ಲಿ ಸೆಳೆಯುತ್ತೆ ಇವನಿಗೆ. ತದನಂತರ ಬರ್ತಕ್ಕಂಥವ್ರು ನಮ್ಮ ಯಾರು, ಡಯಾಸ್, ಯಾರೀ, ಅಲ್ಬೇಡ ಮತ್ತು ಆಲ್ಬುಕರ್ಕ್. ಬರ್ತಾನೆ. ಆಲ್ಬುಕರ್ಕ್ ಏನು ಮಾಡ್ತಾನೆ, ಅಲ್ಬೇಡ ಏನು ಮಾಡ್ತಾನೆ, ಅಲ್ಬೇಡ ಬಂದು ಬ್ಲೂ ವಾಟರ್ ಪಾಲಿಸಿಯನ್ನು ತರ್ತಾನೆ. ಆಲ್ಬುಕರ್ಕ್ ಏನು ಮಾಡ್ತಾನೆ, ಕಮೆಂಟ್ ಮಾಡಿ. ನೆಕ್ಸ್ಟು ಈ 1857 ರಿವೋಲ್ಟ್ ಏನಿದೆಯಲ್ಲ, ಇದು ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಅಂತ ಹೇಳಿದವರು ಯಾರು, ನಮ್ಮ VD ಸಾವರ್ಕರ್ ಅವರು ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಅಂತ ಹೇಳಿ ಕರೀತಾರೆ ಅದನ್ನು. ಓಕೆನಾ? ಸೊ ಈ 1857 ರಿವೋಲ್ಟಲ್ಲಿ ಏನೇನಾಯಿತು, ಸ್ಟಾರ್ಟಿಂಗ್ ಏನಾಯಿತು, ಇದರಲ್ಲಿ ಕಾಸಸ್ ಬರುತ್ತೆ. ಒಂದು ಎಕನಾಮಿಕಲ್ ಕಾಸಸ್ಸು, ಪೊಲಿಟಿಕಲ್ ಕಾಸಸ್ಸು ಹಾಗೆ ಇಮಿಡಿಯೇಟ್ ಕಾಸಸ್ಸು.
ಯಾವ್ದು ಇಮಿಡಿಯೇಟ್ ಕಾಸಸ್ ಏನು ಇಮಿಡಿಯೇಟ್ ಕಾಸು? ಮೀರತ್ತಲ್ಲಿ ನಡೀತಕ್ಕಂಥ ದಂಗೆ. ಮಂಗಲ್ ಪಾಂಡೆ ಸ್ಟಾರ್ಟ್ ಮಾಡ್ತಾನೆ, ಅವನು 24ನೇ ರೆಜಿಮೆಂಟ್ನಲ್ಲಿ ಇರ್ತಾನೆ. ಅಲ್ಲಿ ಕೊಡ್ತಕ್ಕಂಥ ಎನ್ಫೀಲ್ಡ್ ರೈಫಲ್ ಕೊಡ್ತಕ್ಕಂಥ ಬುಲೆಟ್ ಏನಿದೆ, ಆ ಬುಲೆಟಲ್ಲಿ ಕೌ ಮತ್ತು ಪಿಗ್ನ ಫ್ಯಾಟನ್ನು ಮಿಕ್ಸ್ ಮಾಡಿರ್ತಾರೆ. ಸೊ ಈ ಫ್ಯಾಟಿನ ವಿರೋಧ, ಯಾವ ಪಿಗ್ ಫ್ಯಾಟ್ನ ವಿರೋಧ ಮುಸ್ಲಿಮ್ಸರಿಗಾಗಿದ್ದರೆ, ಹಾಗೆ ಗೋಮ ನಮಗೆ ಪವಿತ್ರವಾಗಿರ್ತದೆ. ಸೊ ಹಾಗಾಗಿ ನಾವು ಯೂಸ್ ಮಾಡಲ್ಲ ಅಂತ ಹೇಳೋದಕ್ಕೆ ಬ್ರಿಟಿಷರು ನಮ್ಮಿಂದ ಹಿಂತಿರುಗ್ತಾರೆ. ನಾವು ಅವ್ರ ವಿರುದ್ಧ ಹೋರಾಟ ಮಾಡಿ ಅದು ಒಂದು ಸಣ್ಣ ಕಿಡಿ ಹೋಗಿ ದೊಡ್ಡ ರಿವೋಲ್ಟೇ ಆಗಿಬಿಡುತ್ತೆ. ಈ ರಿವೋಲ್ಟಿಂದ ಆಗ್ತಕ್ಕಂಥದ್ದೇನು, 1858 ಕ್ರೌನ್ ರೂಲ್ ಬರುತ್ತೆ. ಈ ಕ್ರೌನ್ ರೂಲ್ ಬಂದಮೇಲೆ ಫಸ್ಟ್ ವೈಸ್ ರಾಯ್ ಬರ್ತಾನೆ, ಅವನೇ ಲಾರ್ಡ್ ಕ್ಯಾನಿಂಗ್. ಇಷ್ಟೇ ಅಲ್ವೇನ್ರಿ? ಇದೇ ಅಲ್ವೇನ್ರಿ ರಿವಿಷನ್ನು? ಇದನ್ನೇ ನೀವು ಮಾಡಬೇಕಾಗಿರೋದು. ನೆಕ್ಸ್ಟ್ ಕರ್ನಾಟಿಕ್ ವಾರ್ಸ್ ಬರುತ್ತೆ. ಎಷ್ಟು ಕರ್ನಾಟಿಕ್ ವಾರ್ಸ್ ಇದೆ? 4 ಕರ್ನಾಟಿಕ್ ವಾರ್ಸ್ ಸಮಥಿಂಗ್ ಇದೆ ನೋಡಿ, ಅಲ್ಲ 3 ಕರ್ನಾಟಿಕ್ ವಾರ್ಸ್ ಇದೆ. ಅಲ್ಲಿಂದ ಆಂಗ್ಲೋ ಮೈಸೂರು ವಾರ್ 4 ಇದೆ, ಆಂಗ್ಲೋ ಮರಾಠ ವಾರ್ಸ್ ಒಂದು 3 ಇದೆ. ಇದನ್ನು ನೋಡ್ಕೊಳ್ಬೇಕು, ಡೇಟ್ ವೈಸ್ ನೋಡ್ಕೋಬೇಕು, ಟ್ರೀಟಿಗಳೇನಾಗಿದೆ ಅಂತ ನೋಡ್ಕೋಬೇಕು. ಈ ವಾರ್ಗಳಲ್ಲಿ ಟ್ರೀಟಿ ಯಾವುದಾಗಿದೆ? ಹೌದಾ, ಕರ್ನಾಟಿಕ್ ವಾರ್ಸಲ್ಲಿ ಟ್ರೀಟಿ ಏನಾಗಿದೆ? ಮೈಸೂರು ವಾರಲ್ಲಿ ಏನು ಟ್ರೀಟಿ ಆಗಿದೆ? ಇಲ್ಲಿ ಟ್ರೀಟಿ ಆಫ್ ಪ್ಯಾರಿಸ್ ಯಾವಾಗಾಯಿತು? ಪಾಂಡಿಚೇರಿ ಯಾವಾಗಾಯಿತು? ಅದನ್ನು ನೋಡ್ಕೋಬೇಕು. ಇಲ್ಲಿ ಶ್ರೀರಂಗಪಟ್ಟಣ ಟ್ರೀಟಿ ಎಲ್ಲಾಯಿತು? ಯಾವಾಗಾಯಿತು? ಟಿಪ್ಪು ತನ್ನ 2 ಮಕ್ಕಳನ್ನು ಯಾವಾಗ, ಎಷ್ಟನೇ ವಾರಲ್ಲಿ ಕೊಟ್ಟ? ಹಾಗೆ ತನ್ನ ರಾಜ್ಯವನ್ನು ಕೊಟ್ಟಿದ್ದು ಯಾವಾಗ? ಟಿಪ್ಪು ಸತ್ತದ್ದು ಯಾವಾಗ? ಅವ್ರ ತಂದೆ ಇವನು ಫೈಟ್ ಮಾಡಿದ್ದು ಯಾವಾಗ? ತಂದೆ ಸತ್ತಾಗ ಎಷ್ಟನೇ ಕರ್ನಾಟಿಕ್ ವಾರಲ್ಲಿ ತಂದೆ ಸಾಯ್ತಾನೆ? ಯಾವ ವಾರಲ್ಲಿ ಸಾಯ್ತಾನೆ? ಇದೆಲ್ಲವೂ ಸಹ ಚಾಪ್ಟರ್ ವೈಸ್ ಕವರ್ ಮಾಡಿದಾಗ ನಾನೆಲ್ಲವೂ ನಿಮಗೆ ಹೇಳ್ಕೊಟ್ಟಿದ್ದೀನಿ. ಆದಷ್ಟು ಅದನ್ನು ನೀವು ರಿವೈಸ್ ಮಾಡ್ಕೊಳ್ತಾ ಇರಬೇಕು. ಓಕೆ, ಆದಷ್ಟು ಅದನ್ನು ರಿವೈಸ್ ಮಾಡ್ತಾ ಇರಬೇಕು. ಈ ಒಂದು 5 ಟಾಪಿಕ್ಸ್ಗಳಿಂದ ಇದರ ಆಚೆ ಹೋಗ್ತಕ್ಕಂಥದ್ದು ಯಾವುದೂ ಇಲ್ಲ. ಅರ್ಥ ಆಯ್ತಾ? ಪಾಯಿಂಟ್ಸನ್ನು ನೀವು ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಜಿಯೋಗ್ರಫಿಗೆ ಬರೋಣ. ಜಿಯೋಗ್ರಫಿಯಲ್ಲಿ ಸಾಯಿಲ್ಸ್ ನೋಡಬೇಕು. ಯಾವುದ್ಯಾವುದಿದೆ? ಬ್ಲ್ಯಾಕ್ ಸಾಯಿಲು, ರೆಡ್ ಸಾಯಿಲು, ಅಲಿವಿಲಿಯಲ್ಲು, ಡೆಸರ್ಟ್ ಸಾಯಿಲು. ಹೌದಾ? ಈ ಸಾಯಿಲ್ಗಳಲ್ಲಿ ಫರ್ಟೈಲ್ ಜಾಸ್ತಿ ಇರತಕ್ಕಂಥದ್ದು ಯಾವ ಸಾಯಿಲು? ಇಂಡಿಯಾಲಿ ಜಾಸ್ತಿ ಒಂದು ಏರಿಯಾನ ಕವರ್ ಮಾಡಿರ್ತಕ್ಕಂಥ ಸಾಯಿಲ್ ಯಾವುದು? ಇದನ್ನೆಲ್ಲ ನಾವು ನೋಡ್ಕೋಬೇಕು. ಹಾಗೆ ಸೀಸನಲ್ ವೈಸು ಬ್ಲ್ಯಾಕ್ ಸಾಯಿಲ್ಗೆ ಎಷ್ಟು ಸೆಂಟಿಮೀಟ್ರಷ್ಟು ರೈನ್ಫಾಲ್ ಬೇಕು, ಯಾವಾಗ ನಾವು ಅದನ್ನು ಸೀಡಿಂಗ್ ಮಾಡಬೇಕು, ಹಾರ್ವೆಸ್ಟ್ ಯಾವಾಗ ಮಾಡಬೇಕು, ಡೇಟ್ಸ್ಗಳು ಯಾವ ಸಾಯಿಲಲ್ಲಿ ಬೆಳೆಯುತ್ತೆ, ಕ್ಯಾಕ್ಟಸ್ಗೆ ಮುಳ್ಳೆ ಲೀವ್ ಆಗಿರುತ್ತೆ, ಯಾಕದು ಲೀವ್ಸ್ ಆಗಿರುತ್ತೆ, ಫೋಟೋಸಿಂಥಸಿಸ್ ಯಾಕಷ್ಟು ಕಡಿಮೆ ಆಗುತ್ತಲ್ಲಿ, ವಾಟರ್ ಅವೈಲೇಬಿಲಿಟಿ ಕಡಿಮೆ ಡೆಸರ್ಟಲ್ಲಿ ಇರೋದ್ರಿಂದ ಅದು ಮುಳ್ಳಿನ ಆಕಾರದಲ್ಲಿ ಎಲೆ ಅದು ಬೆಳ್ಕೊಳ್ಳುತ್ತೆ ಕ್ಯಾಕ್ಟಸ್ಗೆ. ಈ ಒಂದು ಮೇಜರ್ ಪಾಯಿಂಟ್ಸನ್ನು ನೀವು ನೋಡ್ಕೋಬೇಕು. ಹಾಗೆ ಡಿಗ್ರೀಸ್ಗಳು ನೋಡಿದ್ರೆ ಡಿಗ್ರೀಸ್ ಏನು? 82.5 ಡಿಗ್ರಿ, ಹಾಗೆ 23.5 ನಾರ್ತ್ ಡಿಗ್ರಿ, ಹಾಗೆ 23.5 ಸೌತ್ ಡಿಗ್ರಿ. ಯಾವುದು? ಕ್ಯಾನ್ಸರು ಮತ್ತು ಕ್ಯಾಪ್ರಿಕಾನ್, ಇವೆರಡನ್ನು ನೋಡಬೇಕು. ಸನ್ಲೈಟ್ ಜಾಸ್ತಿ ಎಲ್ಲಿ? ಸನ್ಲೈಟು 23.5 ನಾರ್ತಿಂದ 23.5 ಸೌತು ಜಾಸ್ತಿ ಸನ್ಲೈಟ್ ರಿಸೀವ್ ಮಾಡುತ್ತೆ. ಯಾಕೆ? ರೇಸ್ ಡೈರೆಕ್ಟಾಗಿ ಬೀಳೋದ್ರಿಂದ. ನಾವಾಗಲೇ ನೋಡಿದ್ವಿ ರೊಟೇಷನ್ ಆ್ಯಂಡ್ ರೆವಲ್ಯೂಷನ್, ಅರ್ಥದು ಏನಾಗುತ್ತೆ ರೊಟೇಷನ್ ಆ್ಯಂಡ್ ರೆವಲ್ಯೂಷನ್, ಅದರಿಂದ ಸೀಸನಲ್ ಡಿಫ್ರೆನ್ಸ್ ಬರ್ತದೆ ಅಂತ ನಾವು ನೋಡಿದ್ವಿ. ಹೌದಾ? ಒಂದೊಂದು ಕಡೆ ಒಂದೊಂದು ಥರ ಇರ್ತದೆ. ಏನಾಗುತ್ತೆ, ಎಲೆಗಳು ಸೀಸನಲ್ ವೈಸು ಉದುರೋದನ್ನು ನಾವು ನೋಡಿದ್ವಿ. ಹಾಗೆ ಇಯರ್ಲಿ ಅಂದರೆ ಥ್ರೂಔಟ್ ದ ಇಯರ್ ಎಲೆ ಉದುರದೇ ಇರ್ತಕ್ಕಂಥ ಮರಗಳನ್ನು ನಾವು ನೋಡಿದ್ವಿ. ಅದೆಂಥ ಫಾರೆಸ್ಟು, ಇದೆಂಥ ಫಾರೆಸ್ಟು, ಇದೆಲ್ಲ ನೀವು ನೋಡ್ಕೋಬೇಕು. ನಂತರ ನ್ಯಾಷನಲ್ ಪಾರ್ಕ್ಸ್ಗಳು ನೋಡ್ಕೊಳ್ಳಿ, ಬಯೋಸ್ಫಿಯರ್ ರಿಸರ್ವ್ಸ್ಗಳು ನೋಡ್ಕೊಳ್ಳಿ, ಮೌಂಟೇನ್ ರೇಂಜಸ್ಗಳನ್ನು ನೋಡ್ಕೊಳ್ಳಿ, ಅದರ ಯೂಸಸ್ಗಳನ್ನು ನೋಡ್ಕೊಳ್ಳಿ. ಮೌಂಟೇನ್ಸಿಂದ ಏನಾಗುತ್ತೆ ಸರ್? ಒಂದು ನಮ್ಮ ಕೋಲ್ಡ್ ವಿಂಡ್ ಬ್ಲೋ ಆಗುತ್ತಲ್ಲ, ಯಾವ ಕಂಟ್ರಿಯಿಂದ ಬ್ಲೋ ಆಗುತ್ತೆ ಕಮೆಂಟ್ ಮಾಡಿ. ಆ ಒಂದು ಕೋಲ್ಡ್ ವಿಂಡ್ ಏನು ಬರುತ್ತೆ ಅದರಿಂದ ತಡೆಯುತ್ತೆ. ಹಾಗೆ ಅದು ನಮ್ಮ ಬಾರ್ಡರ್ ಆಗಿ ಕೆಲಸ ಮಾಡುತ್ತೆ. ಹೆವಿ ಬಾರ್ಡರು, ಯಾವುದೇ ಪಾಕ್ ಆಗಲಿ ಚೀನಿ ಸೈನಿಕರಲ್ಲಿಂದ ಬರಲಿಕ್ಕೆ ಹೆದರ್ತಾರೆ. ಅಲ್ಲಿ ರಿವರ್ ಸಿಸ್ಟಮ್ಗಳು ನಮಗೆ ಹೆಲ್ಪ್ ಮಾಡುತ್ತೆ. ಅಲ್ಲಿಂದ ಬಂದು ಆ ರಿವರ್ಗಳು ನದಿ ಆಗುತ್ತೆ, ನಂತರ ಅದು ಫಾಲ್ಸ್ ಆಗಿ ಕೂಡ ಕನ್ವರ್ಟ್ ಆಗುತ್ತೆ. ಆ ಫಾಲ್ಸ್ ಕನ್ವರ್ಟ್ ಆದಮೇಲೆ ಈ ಕಲ್ಲುಗಳ ಸವಿತದಿಂದ, ಅಂದರೆ ಕಲ್ಲುಗಳನ್ನು ದಾಟ್ಕೊಂಡು ಹೋಗುತ್ತೆ ನೀರು, ಹಾಗಾಗಿ ಮಿನರಲ್ಸನ್ನು ಅದು ಅದರ ಜೊತೆಗೆ ಕ್ಯಾರಿ ಮಾಡ್ಕೊಂಡು ಹೋಗುತ್ತೆ. ಸೊ ಹೈ ಮಿನರಲ್ಸನ್ನು ಕೊಡ್ತಕ್ಕಂಥದ್ದು ಅದು ಅಗ್ರಿಕಲ್ಚರ್ಗೂ ಕೂಡ ಯೂಸ್ ಆಗುತ್ತೆ, ಇಂಡಸ್ಟ್ರೀಸ್ಗೂ ಕೂಡ ಯೂಸ್ ಆಗುತ್ತೆ. ಹೈವೇಸ್ಗಳು ಬರುತ್ತೆ, ಹೈವೇಸನ್ನು ಕೂಡ ನೀವು ನೋಡಬೇಕು. ಹೈವೇಸ್ಗಳಿಂದ ಇಂಡಸ್ಟ್ರೀಸ್ಗಳಿಗೆ ಒಳ್ಳೆ ಯೂಸೇಜ್ ಬರ್ತದೆ. ಹಾಗೆ ಡಿಸ್ಟೆನ್ಸು ಕಡಿಮೆ ಆಗುತ್ತೆ. ಮೌಂಟೇನ್ ರೇಂಜಸ್ ಆಯಿತು. ಈಗ ಮ್ಯಾಪ್ಸಲ್ಲಿ ಲೊಕೇಶನ್ಸ್ಗಳಿವೆ. ಇಂದಿರಾ ಪಾಯಿಂಟ್ ಕೇಳ್ತಾನೆ, JNK ಕೇಳ್ತಾನೆ, ಕೈಗಾ ವಿದ್ಯುತ್ ಉತ್ಪಾದನಾ ಕೇಂದ್ರ ಅದನ್ನು ಕೇಳ್ತಾನೆ, ನ್ಯಾಷನಲ್ ಪಾರ್ಕ್ಸ್ಗಳನ್ನು ಕೇಳ್ಬೋದು. ನಾನು ಈಗ ನಿಮಗೇನೋ 14 ಪ್ಲೇಸ್ 15 ಪ್ಲೇಸು ನನ್ನ ಜಿಯೋಗ್ರಫಿ ಕ್ಲಾಸಲ್ಲಿ ನಾನು ಹಾಕಿದ್ದೀನಿ, ಸಾಕಷ್ಟು, ಅದಕ್ಕಿಂತ ಹೆಚ್ಚಿಗೆ ಓದಬೇಕಾಗಿಲ್ಲ. ಸೊ ಹೀಗೆ
ಇಂಪಾರ್ಟೆಂಟ್ ಟಾಪಿಕ್ಸ್ ಏನೇನಿದೆಯಲ್ಲ ಈ ಇಂಪಾರ್ಟೆಂಟ್ ಟಾಪಿಕ್ಸನ್ನು ನೀವು ಮತ್ತೆ 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 ಓದೋದ್ರಿಂದ ನಿಮಗೆ ಯೂಸ್ ಜಾಸ್ತಿ ಇರುತ್ತೆ. ಏನಿರುತ್ತೆ? ಯೂಸು ಜಾಸ್ತಿ ಇರುತ್ತೆ. ಓಕೆ ಸರ್, ಎಲ್ಲ ಓದಿದ್ದೀವಿ, ಏನೋ ನೀವು ಈಗೇನು ನಾವು ಕ್ಲಾಸ್ ಮಾಡಿದ್ದೀವಿ ಅಷ್ಟು ಎಲ್ಲ ಓದಿದ್ದೀವಿ ಅನ್ನೋದಾದರೆ ನೆಕ್ಸ್ಟ್ ಏನು ಮಾಡಬೇಕು? ಇರೋದು ಒಂದೇ ದಿವಸ ಮಾಡಬೇಕಾಗಿರೋದಿಷ್ಟೇ. ಹಿಸ್ಟ್ರಿಯಲ್ಲಿ ಚಾಪ್ಟರ್ ವೈಸ್ ಏನು ಕ್ಲಾಸ್ ಮಾಡಿದ್ದೀನಿ, ಹಿಸ್ಟ್ರಿ ಚಾಪ್ಟರ್ ವೈಸ್ ಕ್ಲಾಸು ನಾನು ಹೇಳ್ತಾ ಇರೋದು ಅದೆಲ್ಲ ಮುಗಿಸಿದ್ರೂ ಮುಗಿಸ್ದೇ ಇದ್ರೂ ಇಷ್ಟು ನೀವು ಕವರ್ ಮಾಡಿ. ಚಾಪ್ಟರ್ ವೈಸ್ ಕ್ಲಾಸು, ಇನ್ನೊಂದು PYQ ವಿಡಿಯೋಸ್ ಈಗೇನು ಮಾಡಿದ್ದೀವಿ ಇದಿಷ್ಟೇ ನಿಮಗೆ ಸಾಕು. ಈ ಎರಡು ನಿಮ್ಗೆ ಸಾಕು. ಇದು ನಿಮ್ಗೆ ಕಾಣಿಸ್ತಿಲ್ವಾ? ಸೊ ಸಾರಿ ಮಕ್ಕಳ, ಇರಿ ಗ್ರೀನ್ ತಗೋತೀನಿ ನಾನು. ಓಕೆ, ಏನೇನು ಹೇಳಿದೆ? ಫಸ್ಟು ಚಾಪ್ಟರ್ ವಿಡಿಯೋಸ್, ಎರಡನೇದು PYQs ಅಂದರೆ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ನ ವಿಡಿಯೋಸ್. ಈ ಎರಡು ವಿಡಿಯೋಸು ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಫಾರ್ ಯುವರ್ ಟುಮಾರೋ ಎಕ್ಸಾಮ್. ಓಕೆ, ಟುಮಾರೋಸ್ ಎಕ್ಸಾಮ್ಗೆ ಎರಡು ಸಾಕು ನಿಮಗೆ, ಇದಕ್ಕಿಂತ ಜಾಸ್ತಿ ಮೇಲೆ ಹೋಗಬೇಕಾಗಿರೋದೇನಿಲ್ಲ. ಆದಷ್ಟು ಇದನ್ನೇ ನೀವು ರಿವಿಷನ್ ಮಾಡ್ತಾ ಹೋದರೆ ಸಾಕು. ಒಂದು 3 ವಿಡಿಯೋ, ಇನ್ನೊಂದು ಈಗ ಸೋಷಿಯಾಲಜಿ ಒಂದು ಮಾಡಿಬಿಡ್ತೀನಿ, ಅದು ಒಂದು ನೋಡ್ಕೊಂಬಿಡಿ. ಹಿಸ್ಟ್ರಿ ಆಗುತ್ತೆ, ಜಿಯೋಗ್ರಫಿ ಆಗುತ್ತೆ, ಸೋಷಿಯಾಲಜಿ ಆಗುತ್ತೆ. ಇವು 3 ನೀವು ಓದ್ಕೊಂಡ್ರೆ ಸಾಕು, ಹೈ ಎಂಡ್ ಮಾರ್ಕ್ಸ್ ನಿಮ್ಮ ಕೈಲಿರುತ್ತೆ. ಓಕೆನಾ? ಇಲ್ಲಿವರೆಗೂ ಅರ್ಥ ಆಯಿತು ಅನ್ಕೋತೀನಿ. ನನ್ನ ಲಿಂಕೇಜ್ ಮೆಥಡ್ ನಾನು ಕಲಿಸಿದ್ದೀನಿ. ಪರ್ಟಿಕ್ಯುಲರ್ ಆಗಿ ಚಾಪ್ಟರ್ ವೈಸ್ ಮಾಡೋಣ ಅಂತ ನನ್ನ ತಲೆಯಲ್ಲಿದೆ, ಅಂದರೆ ವಿತೌಟ್ PYQs. ಲಾಂಗ್ ಚಾಪ್ಟರ್ ವೈಸ್ ಒಂದು 2 ರಿಂದ 3 ಅವರ್ ಎಂಜಾಯ್ ಮಾಡ್ಕೊಂಡು ಮಾಡೋಣ. ಅದರಲ್ಲಿ ನಾನು ಕೀ ಪಾಯಿಂಟ್ಸ್ ಹೇಗೆ ಇಟ್ಕೋಬೇಕು, ಆ ಕೀ ಪಾಯಿಂಟ್ ಸಹಾಯದಿಂದ ಇಡೀ ಚಾಪ್ಟರ್ ನೀವು ಹೇಗೆ ನೆನ್ಪಿಟ್ಕೋಬೇಕು, ಒಂದು ಮೈಂಡ್ ಮ್ಯಾಪ್ ಒಂದೇ ಶೀಟಲ್ಲಿ ಒಂದು ಚಾಪ್ಟರ್ ಪೂರ್ತಿ ಒಂದೇ ಪೇಜಲ್ಲಿ ಇರ್ತಕ್ಕಂಥ ಒಂದು ಪ್ಲ್ಯಾನಿಂಗ್ ಮಾಡ್ಕೊಳ್ಳೋಣ. ಇದೆಲ್ಲ ಬರೋ ದಿವಸಗಳಲ್ಲಿ, ಅಂದರೆ ಇನ್ನೇನು ಬರೋ ದಿನಗಳಲ್ಲಿ ಎಲ್ಲವೂ ಒಂದೊಂದಾಗೆ ಮಾಡ್ಕೊಳ್ಳೋಣ. ಬಹುಶಃ ನಿಮ್ಗದರಿಂದ ಹೆಲ್ಪ್ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಹೆಲ್ಪ್ ಆಗೋ ಹಾಗೆ ಮಾಡ್ಕೊಳ್ಳೋ ಜವಾಬ್ದಾರಿ ನಿಮ್ಮದು. ಅರ್ಥ ಆಯ್ತೇನ್ರಿ? ಓಕೆ, ಸೊ ಇಲ್ಲಿಗೆ ಈ ಕ್ಲಾಸನ್ನು ಮುಗಿಸೋಣ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟು ಸೋಷಿಯಾಲಜಿ ಕ್ಲಾಸ್ ಬರುತ್ತೆ, ಅದನ್ನು ನೋಡಿ, ಜಿಯೋಗ್ರಫಿ ನೋಡಿ, ಹಿಸ್ಟ್ರಿ ನೋಡಿ. ಓಕೆ, ಎಂಜಾಯ್. ನಿಮ್ಮ ಎಕ್ಸಾಮಿನೇಷನ್ ಪೀರಿಯಡನ್ನು ಎಂಜಾಯ್ ಮಾಡ್ಕೊಂಡು ಬರೀರಿ ಆರಾಮಾಗಿ, ತಲೆ ಜಾಸ್ತಿ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ಓಕೆ, ಮಾರ್ಕ್ಸ್ ಚೆನ್ನಾಗೇ ಬರುತ್ತೆ, ಓದಿರ್ತೀರಲ್ಲ. ಥ್ಯಾಂಕ್ ಯು.